ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನು ಕರ್ದಮ ಸಂವಾದ. ಇದರಿಂದ ಇವತ್ತು 14ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 14. ಯೇ ಮಾಯಯ ತೇ ಹತಮೇಧ ಸತ್ವತ್ ಪಾದಾರವಿಂದಂ ಭವ ಸಿಂಧು ಪೋತಂ ಉಪಾಸತೆ ಕಾಮಲವಾಯ ತೇಷಾಂ ರಾಸೀಶ ಕಾಮಾನ್ ನಿರಯೇಪಿ ಯೇ ಸ್ಯುಹು. ಅನುವಾದ: ನಿನ್ನ ಪಾದ ಕಮಲಗಳು ಜೀವಿಯನ್ನು ಐಹಿಕ ಅಜ್ಞಾನವೆಂಬ ಸಾಗರವನ್ನು ದಾಟಿಸುವಂತಹ ನಿಜವಾದ ನಾವೆಯಾಗಿವೆ. ಮೋಸಪಡಿಸುವ ಶಕ್ತಿಯ ಪ್ರಭಾವದಿಂದ ಬುದ್ಧಿಭ್ರಷ್ಟರಾದ ವ್ಯಕ್ತಿಗಳು ಮಾತ್ರವೇ ನರಕದಲ್ಲಿ ಕೊಳೆಯುವವರು ಪಡೆಯಬಹುದಾದ ಕ್ಷುದ್ರವೂ ಕ್ಷಣಿಕವೂ ಆದ ಇಂದ್ರಿಯ ಸುಖಗಳನ್ನು ಪಡೆಯುವುದಕ್ಕಾಗಿ ಆ ಪಾದಗಳನ್ನು ಪೂಜಿಸುವರು. ಹೇಗೋ ಓ ನನ್ನ ಪ್ರಭುವೇ, ನೀನು ಅವರ ಮೇಲೆ ಕೂಡ ದಯೆ ತೋರುವಷ್ಟು ದಯಾಮಯನಾಗಿರುವೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕರ್ದಮ ಮುನಿಗಳು ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಏನಂತ? ಓ ಪರಮ ಪೂಜ್ಯ ಭಗವಂತನೇ, ಸಕಲ ಅಸ್ತಿತ್ವಗಳ ಪರಮನಿಧಿಯಾಗಿರುವಂತಹ ನಿನ್ನ ಈ ಒಂದು ದೃಶ್ಯದ ಪರಮ ಪರಿಪೂರ್ಣತೆಯನ್ನು ನೋಡಿ ನನ್ನ ದೃಷ್ಟಿಶಕ್ತಿ ತುಂಬಿ ಬಂದಂತಾಯಿತು. ಅನೇಕ ಜನ್ಮಗಳ ಮೂಲಕ ಆಳವಾಗಿ ಧ್ಯಾನ ಮಾಡಿದಂತಹ ಶ್ರೇಷ್ಠ ಯೋಗಿಗಳೂ ಕೂಡ ನಿನ್ನ ಈ ದಿವ್ಯ ರೂಪವನ್ನು ನೋಡೋದಕ್ಕೆ ಆಸೆ ಪಡ್ತಾರೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಮುಂದುವರೆದು ಕರ್ದಮ ಮುನಿಗಳು ಹೇಳ್ತಾರೆ, ನಿನ್ನ ಪಾದ ಕಮಲಗಳಿದೆಯಲ್ಲ, ಅದು ಜೀವಿಯನ್ನು ಈ ಒಂದು ಐಹಿಕ ಅಜ್ಞಾನ ಅನ್ನುವಂಥ ಸಾಗರ, ಅಂದರೆ ಈ ಐಹಿಕ ಪ್ರಪಂಚವನ್ನು ಒಂದು ಸಾಗರಕ್ಕೆ ಹೋಲಿಸಿದ್ರೆ ನಿನ್ನ ಪಾದ ಕಮಲಗಳಿದೆಯಲ್ಲ, ಅದು ಒಂದು ದೋಣಿಯ ಹಾಗೆ, ನಾವೆ ಅಂತ ಹೇಳ್ತಾರೆ. ಈ ಅಜ್ಞಾನ ಅನ್ನುವಂಥ ಸಾಗರವನ್ನು ದಾಟಿಸುವಂತಹ ನಿಜವಾದ ಒಂದು ನಾವೆ ಅದು. ನಮಗೆ ಮೋಸ ಮಾಡುತ್ತಲ್ಲ ಶಕ್ತಿ, ಅಂದರೆ ಮಾಯೆ ಅಂತ ನಾವೇನು ಹೇಳ್ತೀವೋ, ಅದರ ಪ್ರಭಾವದಿಂದ ಯಾರಿಗೆಲ್ಲ ಬುದ್ಧಿ ಭ್ರಷ್ಟವಾಗಿದೆಯೋ, ಅಂದರೆ ಇನ್ನೂ ಆ ಮಾಯೆಯಲ್ಲೇ ಬಿದ್ದು ಒದ್ದಾಡ್ತಾ ಇರುವಂತಹ ಜನಗಳಿಗೆ ಹೇಳ್ತಾ ಇರೋರು, ಅವ್ರಿಗೆ ಬುದ್ಧಿ ಭ್ರಷ್ಟವಾಗಿದೆ ಅಂತ. ಅಂಥ ವ್ಯಕ್ತಿಗಳು ಮಾತ್ರನೇ ನರಕದಲ್ಲಿ ಕೊಳಿತಾರೆ. ಅವ್ರು ಏನು ಮಾಡ್ತಾರೆ ಅಂತಂದರೆ ಕ್ಷುದ್ರವು ಕ್ಷಣಿಕವು, ಅಂದರೆ ಏನು, ಬೇಡದೇ ಇರುವಂಥದ್ದು ಅಂತ, ಮತ್ತು ಕ್ಷಣಿಕವಾಗಿರುವಂಥ ಇಂದ್ರಿಯ ಸುಖಗಳನ್ನು ಪಡೆಯೋದಕ್ಕೋಸ್ಕರ ನಿನ್ನ ಈ ಪಾದ ಕಮಲಗಳನ್ನು ಪೂಜಿಸ್ತಾರೆ. ಅಂದರೆ ಏನು, ಅವರು ನಿನ್ನನ್ನು ಪಡಿಬೇಕು ಅಂತ ಅವರು ಅದನ್ನು ಮಾಡೋದಿಲ್ಲ. ಈ ಇಂದ್ರಿಯ ತೃಷ್ಟಿಗೋಸ್ಕರ ಏನೋ ಒಂದು ಬೇಕು ಅಂತ ನಿನ್ನ ಪಾದ ಕಮಲಗಳನ್ನು ಪೂಜಿಸ್ತಾರೆ ಅವರು. ಹೇಗೋ ಓ ನನ್ನ ಪ್ರಭುವೇ, ನೀನು ಅವ್ರ ಮೇಲೆ ಕೂಡ ದಯೆ ತೋರಿಸುವಷ್ಟು ನೀನು ದಯಾಮಯನಾಗಿದೆಯಾ. ಅವ್ರನ್ನೂ ನೀನು ಕೈ ಬಿಡೋದಿಲ್ಲ, ಅವರನ್ನೂ ನೀನು ಉದ್ಧಾರ ಮಾಡೇ ಮಾಡ್ತೀಯ. ಸೊ ಅವರು ಕ್ಷಣಿಕ ಸುಖಕ್ಕೋಸ್ಕರ ನಿನ್ನನ್ನು ಪೂಜಿಸ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಕರ್ದಮ ಮುನಿಗಳು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವದ್ಗೀತೆಯ 7ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಭೌತಿಕ ಸುಖಾಪೇಕ್ಷೆಯುಳ್ಳವರು ಮತ್ತು ಭಗವಂತನ ಸೇವೆಯನ್ನುಳಿದು ಬೇರೇನನ್ನೂ ಬಯಸದವರು ಎಂದು 2 ಬಗೆಯ ಭಕ್ತರಿದ್ದಾರೆ. ನೋಡಿ, ಭಕ್ತರಲ್ಲೂ ಕೂಡ 2 ಬಗೆ ಇದೆ ಅಂತ ಭಗವದ್ಗೀತೆಯಲ್ಲಿ ಭಗವಂತ 7ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಏನು ಅಂತಂದರೆ ಭೌತಿಕ ಸುಖವನ್ನು ಬಯಸಿರೋ ಅಂಥವ್ರು, ಆಮೇಲೆ ಭಗವಂತನ ಸೇವೆ ಬಿಟ್ಟು ಬೇರೆ ಏನು ಬೇಡ ಅಂತ ಹೇಳೋರು. ಈಗ 2 ಥರ, ಏನು, ನನಗಿದು ಬೇಕು ಅದು ಬೇಕು ಅಂತ ಏನೇನೋ ಆಸೆ ಆಕಾಂಕ್ಷೆಗಳಿರುತ್ತಲ್ಲ, ಅದಕ್ಕೋಸ್ಕರ ಭಗವಂತನನ್ನು ಪೂಜೆ ಮಾಡೋರು ಇವರೆಲ್ಲ ಇರ್ತಾರೆ. ಆಮೇಲೆ ಇನ್ನೊಬ್ಬರೇನು ಅಂತಂದರೆ ಭಗವಂತನ ಸೇವೆ ಇದ್ದರೆ ಸಾಕು, ಅವ್ರಿಗೆ ಐಹಿಕ ಸುಖಾಪೇಕ್ಷೆಗಳು ಯಾವುದೂ ಇರೋದಿಲ್ಲ ಅಂಥವ್ರು. ಈ ರೀತಿ 2 ಬಗೆಯ ಭಕ್ತರಿದ್ದಾರೆ. ಭೌತಿಕ ಸುಖಗಳನ್ನು ನಾರಕೀಯ ಜೀವನ ಸ್ಥಿತಿಯುಳ್ಳ ಹಂದಿಗಳಿಂದ ಮತ್ತು ನಾಯಿಗಳಿಂದ ಕೂಡ ಗಳಿಸಿಕೊಳ್ಳಲು ಸಾಧ್ಯವಿದೆ. ಹಂದಿ ಕೂಡ ತಿನ್ನುತ್ತದೆ, ನಿದ್ರಿಸುತ್ತದೆ ಮತ್ತು ಪೂರ್ಣ ಪ್ರಮಾಣದಲ್ಲಿ ಲೈಂಗಿಕ ಜೀವನವನ್ನು ಅನುಭವಿಸುತ್ತದೆ, ಮತ್ತು ಅದು ಅಂತಹ ಭೌತಿಕ ನಾರಕೀಯ ಸುಖಾನುಭವದಿಂದ ಬಹು ತೃಪ್ತಿಯನ್ನು ಕೂಡ ತಾಳುತ್ತದೆ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ ಭೌತಿಕ ಸುಖಗಳನ್ನು ನರಕದ ಒಂದು ಜೀವನ ಸ್ಥಿತಿ ಅಂತ ಹೇಳ್ತಾರೆ. ಆಯಿತಾ? ಈಗ ಹಂದಿಗಳಾಗಿರ್ಬೋದು, ನಾಯಿಗಳಾಗಿರ್ಬೋದು, ಇದು ಕೂಡ ಆ ಭೌತಿಕ ಸುಖವನ್ನು ಆರಾಮಾಗಿ ಪಡ್ಕೊಂಡ್ಬಿಡುತ್ತೆ. ಆದರೆ ಮುಕ್ತಿ, ಮೋಕ್ಷ ಅಥವಾ ಆಧ್ಯಾತ್ಮಿಕ ಮತ್ತು ಭಗವಂತನ ಒಂದು ದರ್ಶನ ಮಾಡೋದು, ಭಗವಂತನಿಗೆ ಸೇವೆ ಮಾಡೋದು, ಇದೆಲ್ಲ ಹಂದಿಗಳು ನಾಯಿಗಳು ಮಾಡೋದಕ್ಕಾಗುತ್ತಾ?
ಇಲ್ಲ. ಹಾಗಾದ್ರೆ ಈ ಮನುಷ್ಯ ದೇಹವನ್ನ ಭಗವಂತ ಕೊಟ್ಟಿದ್ದಾನೆ ಅಂತಂದ್ರೆ ಅದಕ್ಕೊಂದು ವಿಶೇಷತೆ ಇದೆ ಅಲ್ವಾ? ಅದಕ್ಕೊಂದು ಕಾರಣನೂ ಇರತ್ತೆ. ಆ ಕೆಲಸವನ್ನ ಮಾಡೋದು ಬಿಟ್ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ, ಒಂದು ಹಂದಿ ಆಗಿರ್ಬೋದು, ನಾಯಿ ಆಗಿರ್ಬೋದು, ಏನು ಮಾಡ್ತಾ ಇದೆಯೋ ಅದನ್ನು ಮಾಡ್ಕೊಂಡಿದ್ದೀವಿ ನಾವು. ಅಲ್ಲಿಗೆ ನಾವು ನಮಗೆ ಸಿಕ್ಕಂಥ ಈ ಮನುಷ್ಯ ಜೀವನವನ್ನು ವ್ಯರ್ಥವಾಗಿ ಕಳೀತಾ ಇದ್ದೀವಿ ಅಂತ ಅನ್ನಿಸ್ಕೊಳ್ಳೋದಿಲ್ವಾ? ಈಗ ನೋಡಿ, ಊಟ ಮಾಡೋದು, ನಿದ್ರೆ ಮಾಡೋದು, ಮತ್ತು ಲೈಂಗಿಕ ಜೀವನವನ್ನು ಅನುಭವಿಸೋದು, ಇದು ಎಲ್ಲ ಪ್ರಾಣಿಗಳು ಕೂಡ ಮಾಡುತ್ತೆ. ತುಂಬ ಕೀಳು ಮಟ್ಟದ ಪ್ರಾಣಿಗಳು ಅಂತ ಅನ್ನಿಸ್ಕೊಂಡಿರುವಂಥ ಹಂದಿ ಆಗಿರ್ಬೋದು, ನಾಯಿ ಆಗಿರ್ಬೋದು, ಇದು ಕೂಡ ಅದನ್ನು ಮಾಡುತ್ತೆ. ಹಾಗಾದ್ಮೇಲೆ ನಾವು ಮನುಷ್ಯರಾಗಿ ಹುಟ್ಕೊಂಡು ಅದೇ ಕೆಲಸವನ್ನು ಮಾಡ್ತಾ ಇದ್ದರೆ ನಮಗೂ ಹಂದಿ ನಾಯಿಗಳಿಗೂ ಏನು ವ್ಯತ್ಯಾಸ ಇರುತ್ತೆ? ಏನೂ ಇರೋದಿಲ್ಲ. ಬರೀ ನಾವು ಕೂಡ ಆ ಜೀವನವನ್ನು ನಡೆಸ್ತಾ ಇದ್ದೀವಿ ಅಂತ ಆಗುತ್ತಲ್ವಾ? ಅಂದರೆ ಹಂದಿ ನಾಯಿಗಳು ಕೂಡ ಈ ರೀತಿ ತಿಂತಾ, ನಿದ್ರೆ ಮಾಡ್ತಾ, ಲೈಂಗಿಕ ಜೀವನವನ್ನು ಅನುಭವಿಸ್ತಾ ತುಂಬ ತೃಪ್ತಿಯನ್ನು ಪಟ್ಕೊಳ್ತೆ. ಅಂದರೆ ಏನು, ಈ ಭೌತಿಕದ ನಾರಕೀಯ ಸುಖಾನುಭವ ಅಂತ ಹೇಳ್ತಾರೆ ಅದನ್ನು, ಆಯಿತಾ? ನಾವೇನು ಅಂದ್ಕೊಂಡಿದ್ದೀವಿ, ಅದನ್ನೇ ಸ್ವರ್ಗ ಅಂತ ತಿಳ್ಕೊಂಡಿದ್ದೀವಿ, ಆದರೂ ಅದು ನರಕಕ್ಕೆ ಸಮಾನ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂಥದ್ದನ್ನು ಆ ಪ್ರಾಣಿಗಳು ಕೂಡ ಪಡ್ಕೊಳ್ಳುತ್ತೆ. ಆಧುನಿಕ ಯೋಗಿಗಳು ಉಪದೇಶಿಸುವುದು ಏನೆಂದರೆ, ಜೀವಿಗೆ ಇಂದ್ರಿಯಗಳಿರುವುದರಿಂದ ಅವನು ಬೆಕ್ಕುಗಳಂತೆ ಮತ್ತು ನಾಯಿಗಳಂತೆ ಪೂರ್ಣ ಪ್ರಮಾಣದ ಸುಖವನ್ನು ಅನುಭವಿಸಬೇಕು. ಹಾಗಿದ್ದರೂ ಅವನು ಯೋಗಾಭ್ಯಾಸ ಮಾಡುತ್ತಾ ಮುಂದುವರಿಯಬಹುದು. ಇದನ್ನು ಕರ್ದಮ ಮುನಿ ಇಲ್ಲಿ ಖಂಡಿಸಿರುತ್ತಾನೆ. ಅವನು ಹೇಳುವುದೇನೆಂದರೆ, ಅಂತಹ ಭೌತಿಕ ಆನಂದಗಳು ಬೆಕ್ಕುಗಳಿಗೆ ಮತ್ತು ನಾಯಿಗಳಿಗೆ ಕೂಡ ಅವುಗಳ ನರಕದಂತಹ ಸ್ಥಿತಿಯಲ್ಲೂ ದೊರಕುತ್ತದೆ. ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಈಗ ಆಧುನಿಕ ಯೋಗಿಗಳು ಅಂತ ಏನು ಅನ್ನಿಸ್ಕೊಂಡಿದ್ದಾರೋ ಅವರು ಉಪದೇಶ ಮಾಡೋದು ಏನಪ್ಪ ಅಂತಂದರೆ, ನಮ್ಮಂಥ ಜೀವಿಗಳಿಗೆ ಇಂದ್ರಿಯಗಳಿದೆಯಲ್ವಾ, ಸೊ ಇಂದ್ರಿಯಗಳನ್ನು ಭಗವಂತ ಯಾಕೆ ಕೊಟ್ಟಿದ್ದಾನೆ, ಅದನ್ನು ನಾವು ಯೂಸ್ ಮಾಡ್ಕೊಂಡು ಸುಖವನ್ನು ಅನುಭವಿಸ್ಬೇಕು. ಆ ರೀತಿ ಅವ್ರು ಹೇಳ್ಕೊಡ್ತಾರೆ. ಈಗ ನೋಡಿ, ನಾಯಿ, ಬೆಕ್ಕು ಇಂಥದ್ದೆಲ್ಲನೂ ಕೂಡ ಪೂರ್ಣ ಪ್ರಮಾಣದ ಸುಖವನ್ನು ಅನುಭವಿಸುತ್ತಲ್ಲ, ಅದೇ ರೀತಿ ನಾವು ಕೂಡ ಅನುಭವಿಸ್ಬೇಕು. ಆದರೆ ಅದನ್ನು ಮಾಡ್ತಾ ಮಾಡ್ತಾ ನಾವು ಯೋಗಾಭ್ಯಾಸವನ್ನು ಕೂಡ ಮಾಡಬೇಕು. ಅಂದರೆ ಈ ಐಹಿಕ ತೃಪ್ತಿಗಳನ್ನೂ ಪಡ್ತಾ ನಾವು ಯೋಗವನ್ನೂ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಇಲ್ಲಿ ಕರ್ದಮ ಮುನಿಗಳು ಅದನ್ನು ಖಂಡಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅವ್ರು ಹೇಳೋದು ಏನಪ್ಪ ಅಂತಂದರೆ, ಭೌತಿಕ ಆನಂದ ಅನ್ನೋದು ಸಾಮಾನ್ಯವಾದಂತಹ ಒಂದು ಪ್ರಾಣಿಗಳು, ಬೆಕ್ಕು, ನಾಯಿ ಇಂಥದಕ್ಕೂ ಕೂಡ ಅದು ನರಕದಲ್ಲಿ ಇದ್ದರೂ ಕೂಡ, ಅಂಥ ಒಂದು ನರಕದ ಸ್ಥಿತಿಯಲ್ಲಿದ್ದರೂ ಕೂಡ ಅವರಿಗೆ ಸಿಗುತ್ತೆ. ಅಂತಂದಮೇಲೆ ನೀನು ಮನುಷ್ಯನಾಗಿ ಹುಟ್ಟಿದ್ದು ಅದನ್ನು ಅನುಭವಿಸೋಕೆ ಬಂದಿದ್ಯಾ ಅಂತ ತಪ್ಪಾಗಿ ತಿಳ್ಕೊಂಡಿದ್ಯಾ ಅಂತ ಅರ್ಥ. ನಾವು ಏನಕ್ಕೆ ಬಂದಿದ್ದೀವಿ ಅಥವಾ ನಮಗೆ ಈ ಜನ್ಮ ಹೇಗೆ ಸಿಕ್ಕಿದೆ, ಮನುಷ್ಯ ಜನ್ಮ ಯಾಕೆ ಸಿಕ್ಕಿದೆ ಅನ್ನೋದನ್ನು ಫಸ್ಟು ಕಂಡ್ಕೋಬೇಕು ನಾವು. ಇಲ್ಲ ಅಂತಂದರೆ ನಮಗೆ ವೇಸ್ಟ್ ಆಗುತ್ತೆ ಅಥವಾ ವ್ಯರ್ಥವಾಗುತ್ತೆ. ಇಲ್ಲಿ ಗುರುಗಳು ಅದಕ್ಕೆ ಆ ಒಂದು ಶ್ಲೋಕ ಬಂದಾಗ ಅದರ ಒಂದು ಡೀಟೇಲ್ ವಿವರಣೆಯನ್ನು ಕೊಡ್ತಾರೆ. ಹಾಗಾದರೂ ನಮ್ಮ ತಲೆಗೆ ಹೋಗುತ್ತೇನೋ ಅಂತ ಅಂದ್ಬಿಟ್ಟು. ಭಗವಂತನು ಎಷ್ಟೊಂದು ದಯಾಮಯನೆಂದರೆ, ಹೆಸರಿಗೆ ಮಾತ್ರ ಯೋಗಿಗಳೆನಿಸಿದವರು ನಾರಕೀಯ ಸಂತೋಷಗಳಿಂದ ತೃಪ್ತರಾಗುವುದಾದರೆ ಅವರು ಬಯಸುವ ಎಲ್ಲ ಬಗೆಯ ಭೌತಿಕ ಆನಂದಗಳನ್ನು ಪಡೆಯಲು ಅನುಕೂಲತೆಗಳನ್ನು ಅವರಿಗೆ ಕೊಡಬಲ್ಲನು. ಆದರೆ ಅವರು ಕರ್ದಮ ಮುನಿಯು ಪಡೆದಂತಹ ಪರಿಪೂರ್ಣತೆಯ ಹಂತವನ್ನು ಪಡೆಯಲಾರರು. ಅಂದರೆ ಭಗವಂತ ಏನು ಅಂತಂದರೆ, ನಮ್ಮ ಒಳಗಡೆ ಕೂತಿದ್ದಾನೆ, ನಾವು ಯಾವ ರೀತಿ ಎಲ್ಲ ಇಷ್ಟಪಡ್ತೀವಿ ಅಂತ ನೋಡ್ತಾ ಇರ್ತಾನಲ್ವಾ. ಸೊ ನಿನಗೇನಪ್ಪ ಈ ನರಕದ ಸಂತೋಷನೇ ಬೇಕಾ, ಅದರಿಂದನೇ ನಿನ್ಗೆ ತೃಪ್ತಿ ಸಿಗುತ್ತಾ, ತಗೋ ಅಂತ ಅಂದ್ಬಿಟ್ಟು ಕೊಡ್ತಾನೆ, ಆಯಿತಾ? ಆದರೆ ಇಲ್ಲಿ ಕರ್ದಮ ಮುನಿಗಳು ಪಡ್ಕೊಂಡಿದ್ದಾರಲ್ವಾ, ಆ ಭಗವಂತನನ್ನು ಸ್ವಯಂ ದರ್ಶನ ಮಾಡುವಂತಹ ಒಂದು, ಅದು ಪರಿಪೂರ್ಣತೆಯ ಹಂತ, ಅದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನರಕ ಜೀವನದ ಮತ್ತು ಅಸುರಿ ಭಾವದ ಜನರು ಪರಿಪೂರ್ಣತೆಯಲ್ಲಿ ಅಂತಿಮವಾಗಿ ಪಡೆಯತಕ್ಕುದೇನೆಂಬುದನ್ನು ನಿಜವಾಗಿಯೂ ತಿಳಿಯರು. ಆದುದರಿಂದ ಅವರು ಇಂದ್ರಿಯ ತೋಷಣವನ್ನು ಬಾಳಿನ ಅತ್ಯುತ್ತಮವಾದ ಗುರಿಯೆಂದು ಭಾವಿಸುವರು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಯಾರು ನರಕ ಜೀವನ ಮತ್ತು ಅಸುರಿ ಭಾವ ಇರುತ್ತೋ, ರಾಕ್ಷಸತ್ವ ಅಂತ ಹೇಳ್ತೀವಲ್ವ, ಆ ರೀತಿ ಇರುತ್ತೋ ಅಂತಹ ಜನರು, ಈಗ ನಾವು ಸಾಧನೆ ಮಾಡಿ ಏನು ಪಡಿಬೇಕು ಅನ್ನೋದೇ ಅವ್ರಿಗೆ ಗೊತ್ತಿರೋದಿಲ್ಲ. ಈಗ ನಮ್ಮ ಮನೆಗಳಲ್ಲೇ ಇರ್ತಾರೆ, ಅವರನ್ನು ನೀವು ಒಂದು ಭಾಗವತವನ್ನು ಕೇಳಿ ಅಂದರೆ, ಅಯ್ಯೋ ಅದಕ್ಕೆ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು, ಅದರಲ್ಲಿ ಏನಿದೆ ಅಂತೆಲ್ಲ ಹೇಳೋರು ಇದ್ದಾರಲ್ವಾ. ಈಗ ನೋಡಿ, ಅವ್ರಿಗೇನು ಅಂತಂದರೆ ಇಂದ್ರಿಯಗಳಿಗೆ ಸಂತೋಷ ಸಿಗೋದು ಈ ಒಂದು ಐಹಿಕ ಬದುಕಿನಲ್ಲಿ, ಒಂದು ಸೀರಿಯಲ್ ನೋಡೋದು ಅಥವಾ ಇನ್ನೆಲ್ಲೋ ಹೋಗೋದು, ಫಿಲಮ್ ನೋಡೋದು ಅಥವಾ ಇನ್ಯಾರ ಜೊತೆನೋ ಕೂತ್ಕೊಂಡು ಮಾತಾಡೋದು, ಬರೀ ಐಹಿಕ ವಿಷಯಗಳನ್ನು ಮಾತಾಡೋದು,
ಸುತ್ತಾಡೋದು ಅಥವಾ ದುಡ್ಡು ಸಂಪಾದನೆ ಮಾಡೋದು ಇಂಥದ್ರಲ್ಲೇ ಅವ್ರಿಗೆ ಆಸಕ್ತಿ ಇರುತ್ತೆ ಹೊರತು ಈ ಜೀವನದ ಪರಿಪೂರ್ಣತೆ ಯಾವುದರಲ್ಲಿ ಇದೆ ಅಥವಾ ನಾವು ಏನು ಪಡೆಯೋದಕ್ಕೋಸ್ಕರ ಬಂದಿದ್ದೀವಿ ಅದನ್ನೆಲ್ಲ ನಿಜವಾಗ್ಲೂ ಅವರು ತಿಳ್ಕೊಂಡಿರೋದಿಲ್ಲ. ಅದಕ್ಕೋಸ್ಕರನೇ ಅವರೇನು ಅಂತಂದರೆ ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದೇ ಒಂದು ಅತ್ಯುತ್ತಮವಾದಂತಹ ಗುರಿ ಅಂತಂದ್ಬಿಟ್ಟು ನಮ್ಮ ಜೀವನದ ಗುರಿ ಏನು, ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದು ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಜೀವಿಯು ಇಂದ್ರಿಯಗಳನ್ನು ತೃಪ್ತಿಪಡಿಸುವುದರೊಂದಿಗೆ ಯಾವುದಾದರೂ ಮಂತ್ರಪಠನೆಯಿಂದ ಮತ್ತು ಯಾವುದೋ ಅಭ್ಯಾಸದಿಂದ ಸುಲಭವಾಗಿ ಸಿದ್ಧಿಯನ್ನು ಕಾಂಕ್ಷಿಸಬಹುದೆಂದು ಅವರು ಉಪದೇಶಿಸುವರು. ಅಂತಹ ವ್ಯಕ್ತಿಗಳನ್ನು ಇಲ್ಲಿ ಹತಮೇಧಸಃ ಎಂದು ವರ್ಣಿಸಲಾಗಿದೆ. ಇದರ ಅರ್ಥ ಬುದ್ಧಿನಾಶವಾದವರು ಎಂದು. ನೋಡಿ, ಈಗ ನಮಗೆ ಹೇಳ್ಕೊಡೋರು ಕೂಡ ಅಂಥವರೇ ಸಿಕ್ಬಿಡ್ತಾರೆ. ಏನು, ಇಂದ್ರಿಯಗಳನ್ನು ನೀನು ತೃಪ್ತಿಪಡಿಸ್ತಾ ಇರೋ ಜೊತೆಗೆ ಯಾವುದೋ ಒಂದು ಮಂತ್ರ ಪಠನೆ ಮಾಡು ಅಥವಾ ಇನ್ನೇನೋ ಒಂದು ಅಭ್ಯಾಸವನ್ನು ಮಾಡು, ಅದರಿಂದನೂ ಕೂಡ ಸಿದ್ಧಿ ಪಡಿಬೋದು ಅಂತ ಹೇಳ್ಕೊಡ್ತಾರೆ. ಅಂಥವರನ್ನು ಇಲ್ಲಿ ಹತಮೇಧಸಃ ಅಂತ ವರ್ಣನೆ ಮಾಡಿದ್ದಾರೆ. ಅಂದರೆ ಬುದ್ಧಿನೇ ಇಲ್ಲದೆ ಇರೋರು ಅಥವಾ ಬುದ್ಧಿ ನಾಶ ಆಗಿರೋರು ಅಂತ ಅರ್ಥ. ಅವ್ರೇನು ಮಾಡ್ತಾರೆ, ಯೋಗ ಸಿದ್ಧಿಯಿಂದ ಅಥವಾ ಧ್ಯಾನದಿಂದ ಈ ಭೌತಿಕ ಸುಖವನ್ನು ಪಡಿಬೋದು ಅಂತ ಅಥವಾ ಪಡೆಯೋದಕ್ಕೆ ಅವರು ಇಷ್ಟಪಡ್ತಾರೆ. ಆ ರೀತಿನೇ ಬೇರೆಯವ್ರಿಗೂ ಕೂಡ ಹೇಳ್ಕೊಡ್ತಾರೆ. ಇಲ್ಲ, ಈ ಭೌತಿಕನೇ ಬೇರೆ, ಆಧ್ಯಾತ್ಮಿಕನೇ ಬೇರೆ. ಭೌತಿಕವನ್ನು ಬಿಟ್ಟಾಗ ಆಧ್ಯಾತ್ಮಿಕ ಸಿಗುತ್ತೆ ಹೊರತು ಎರಡೂ ಒಟ್ಟೊಟ್ಟಿಗೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಕ್ಷುದ್ರ ದೇವತೆಗಳನ್ನು ಪೂಜಿಸುವವರ ಬುದ್ಧಿಯು ಭ್ರಷ್ಟವಾಗಿರುತ್ತದೆಂದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಹೇಳಿರುತ್ತಾನೆ. ಹಾಗೆಯೇ ಇಲ್ಲಿ ಕರ್ದಮ ಮುನಿಯು ಕೂಡ ಯೋಗಾಭ್ಯಾಸದಿಂದ ಭೌತಿಕ ಸುಖವನ್ನು ಬಯಸುವವನು ತನ್ನ ಬುದ್ಧಿಶಕ್ತಿಯನ್ನು ಕೆಡಿಸಿಕೊಂಡಿರುತ್ತಾನೆ ಮತ್ತು ಅವನು ಮೂರ್ಖರಲ್ಲಿ ಒಬ್ಬನು ಎಂದು ಹೇಳಿರುತ್ತಾನೆ. ಅಂದರೆ ಅರ್ಥ ಏನು, ಈಗ ಭಗವದ್ಗೀತೆಯಲ್ಲಿ ಭಗವಂತ ಏನು ಹೇಳಿದಾನೆ, ಕ್ಷುದ್ರ ದೇವತೆಗಳು ಅಂದರೆ ಏನು, ಆ ಭಗವಂತನನ್ನು ಬಿಟ್ಟು ಆ ಕೆಳಮಟ್ಟದಲ್ಲಿರುವಂಥವ್ರು ದೇವತೆಗಳು, ಅವನಿಗೆ ಕೆಲಸ ಮಾಡುವಂಥವ್ರು ಅಂತ ಹೇಳ್ತೀವಿ. ಬೇರೆ ಅನ್ಯ ದೇವತೆಗಳು ಅಂತ ಹೇಳ್ತೀವಲ್ವ, ಅವರನ್ನು ಯಾರು ಪೂಜಿಸ್ತಾರೋ ಅವರು ಬುದ್ಧಿ ಭ್ರಷ್ಟವಾಗಿರುತ್ತೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಕೃಷ್ಣ. ಇಲ್ಲಿ ಕರ್ದಮ ಮುನಿಗಳು ಕೂಡ ಏನು ಹೇಳ್ತಾ ಇದ್ದಾರೆ, ಯೋಗಾಭ್ಯಾಸದಿಂದ ನಾವು ಏನೇನು ಪಡ್ಕೊಳ್ಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಯೋಗಾಭ್ಯಾಸದಿಂದ ಹೋಗಿ ಭೌತಿಕ ಸುಖವನ್ನು ಪಡ್ಕೋಬೇಕು ಅಂತ ಇಲ್ಲಿ ಇಷ್ಟಪಡ್ತಾ ಇರ್ತಾರಲ್ಲ, ಅಂಥವರು ಬುದ್ಧಿ ಕೆಟ್ಟಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಮೂರ್ಖರಲ್ಲಿ ಒಬ್ಬ ಅಂತ ಅಂದ್ಬಿಟ್ಟು ಇಲ್ಲಿ ಕರ್ದಮ ಮುನಿಗಳು ಹೇಳ್ತಾ ಇದ್ದಾರೆ. ವಾಸ್ತವಿಕವಾಗಿ ಬುದ್ಧಿವಂತನಾದ ಯೋಗಾಭ್ಯಾಸಿಯು ಬೇರೆ ಯಾವುದನ್ನೂ ಬಯಸಬಾರದು. ಅವನು ದೇವೋತ್ತಮ ಪರಮಪುರುಷನನ್ನು ಆರಾಧಿಸಿ ಅವಿದ್ಯೆ ಎಂಬ ಸಾಗರವನ್ನು ದಾಟಲು ಮತ್ತು ಭಗವಂತನ ಪಾದಕಮಲಗಳನ್ನು ಕಾಣಲು ಹವಣಿಸಬೇಕು. ಇಲ್ಲಿ ಒಬ್ಬ ಯೋಗಾಭ್ಯಾಸಿ ಏನು ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ಅವರು ಯೋಗಾಭ್ಯಾಸ ಮಾಡಿ ಇದನ್ನು ಪಡ್ಕೊಂಡಿದ್ದಾರಲ್ವ, ಅದಕ್ಕೆ ನಾವು ನಿಜವಾಗಲೂ ಒಬ್ಬ ಬುದ್ಧಿವಂತನಾಗಿದ್ದರೆ ಅಂಥ ಒಬ್ಬ ಯೋಗಾಭ್ಯಾಸಿ ಇನ್ನೇನನ್ನೂ ಇಷ್ಟಪಡಬಾರ್ದು. ಭಗವಂತನನ್ನು ಬಿಟ್ಟರೆ ಬೇರೆ ಏನನ್ನೂ ಇಷ್ಟಪಡಬಾರ್ದು. ಆ ಭಗವಂತನ ಪಾದಕಮಲಗಳನ್ನು ನಾನು ನೋಡಬೇಕು ಅಂತ ಅವನ ಮನಸ್ಸಲ್ಲಿ ಒಂದು ಆತುರತೆ ಇರಬೇಕು. ಬೇರೆ ಯಾವುದ್ರ ಬಗ್ಗೆನೂ ಅವನಿಗೆ ಕಾನ್ಸಂಟ್ರೇಷನ್ ಇರಬಾರ್ದು. ಹೇಗಿದ್ದರೂ ಭಗವಂತನು ಅದೆಷ್ಟು ದಯಾಮಯನಾಗಿರುವನೆಂದರೆ ಇಂದೂ ಕೂಡ ಬುದ್ಧಿ ಕೆಟ್ಟ ವ್ಯಕ್ತಿಗಳಿಗೆ ಬೆಕ್ಕುಗಳು, ಹಂದಿಗಳು ಅಥವಾ ನಾಯಿಗಳಾಗಿ ಲೈಂಗಿಕ ಜೀವನದಿಂದ ಮತ್ತು ಇಂದ್ರಿಯ ತೋಷಣದಿಂದ ಭೌತಿಕ ಆನಂದವನ್ನು ಅನುಭವಿಸುವ ವರವನ್ನು ನೀಡುವನು. ಭಗವಂತನು ಭಗವದ್ಗೀತೆಯಲ್ಲಿ ಒಬ್ಬನು ನನ್ನಿಂದ ಯಾವುದನ್ನೇ ಪಡೆಯಲು ಬಯಸಿದರೂ ಅವನು ಇಚ್ಛಿಸುವುದನ್ನು ಸಲ್ಲಿಸುತ್ತೇನೆ ಎಂದು ದೃಢಪಡಿಸಿರುತ್ತಾನೆ. ನೋಡಿ, ಭಗವಂತ ಎಷ್ಟು ದಯೆ ಇರೋನು, ದಯಾಮಯ ಅಂತಂದರೆ ಇವತ್ತಿಗೂ ಕೂಡ ಯಾರಿಗೆಲ್ಲ ಬುದ್ಧಿ ಕೆಟ್ಟಿದೆಯೋ ಅಂದರೆ ಮಾಯೆಗೆ ಒಳಗಾಗಿರ್ತಾರೋ ಅಂಥ ವ್ಯಕ್ತಿಗಳಿಗೆ ಬೆಕ್ಕು, ನಾಯಿ, ಹಂದಿಗಳಾಗಿ ಲೈಂಗಿಕ ಜೀವನದಿಂದ ಮತ್ತು ಅವರಿಗೆ ಇಂದ್ರಿಯದಲ್ಲಿ ತೃಪ್ತಿ ಪಡಿಸ್ಕೋಬೇಕು ಅಂತ ಇರ್ತಾರಲ್ಲ, ಅಂಥ ಒಂದು ಭೌತಿಕ ಆನಂದವನ್ನು ಅನುಭವಿಸುವಂಥ ವರ ನೀಡ್ತಾನೆ. ಇವತ್ತಿಗೂ ಅಷ್ಟೇ, ನಾವು ಈ ಮನುಷ್ಯ ಜನ್ಮ ಸಿಕ್ಕಿದ್ರು ಕೂಡ ನಾವು ಇಂದ್ರಿಯ ಭೋಗಗಳಲ್ಲಿ ನಮಗೆ ಆಸಕ್ತಿ ಇದ್ದು, ಅಯ್ಯೋ ನಾನು ಅದನ್ನು ಅನುಭವಿಸ್ಬೇಕಾಗಿತ್ತು, ಇದನ್ನು ಅನುಭವಿಸ್ಬೇಕಾಗಿತ್ತು ಅಂತ ನಮಗೇನಾದರೂ ಮನಸ್ಸಲ್ಲಿ ಆಸೆಗಳಿದ್ದರೆ ಭಗವಂತ ಅದನ್ನೂ ನೆರವೇರಿಸ್ತಾನೆ. ಮುಂದಿನ ಜನ್ಮದಲ್ಲಿ ನಮ್ಮನ್ನು ನಾಯಿ, ಹಂದಿ, ಬೆಕ್ಕು ಈ ರೀತಿಯ ಜನ್ಮದಲ್ಲಿ ಹಾಕ್ತಾನೆ. ಅದರಲ್ಲಿ ನೀನು ಅದನ್ನು ತೃಪ್ತಿ ಪಡ್ಕೋ ಅಂತಂದ್ಬಿಟ್ಟು ಆಯಿತಾ. ಭಗವದ್ಗೀತೆಯಲ್ಲೇ ಭಗವಂತ ಹೇಳಿದ್ದಾನೆ, ಏನು, ಒಬ್ಬನು ನನ್ನಿಂದ ಏನನ್ನು ಪಡೆಯೋದಕ್ಕೆ ಇಷ್ಟಪಟ್ಟರೂ ಕೂಡ ಬಯಸಿದ್ರೂ ಕೂಡ ನಾನು ಅದನ್ನು ಸಲ್ಲಿಸ್ತೀನಿ ಅಂತ ದೃಢಪಡಿಸಿದ್ದಾನೆ. ಈಗ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದಕ್ಕೆ ಯಾರು ಇಷ್ಟಪಡ್ತಾರೋ ಅವರೆಲ್ಲ ಮುಂದಿನ ಜನ್ಮದಲ್ಲಿ ನಾಯಿ, ಹಂದಿಗಳಾಗಿ ಹುಟ್ಟುತ್ತಾರೆ ಅನ್ನೋದು ಇದರ ಅರ್ಥ
ಆಯಿತಾ. ಭಗವಂತ ಯಾರಿಗೂ ಏನು ಕೊಡಲ್ಲ ಅಂತ ಹೇಳೋದಿಲ್ಲ, ಆದರೆ ಕೊಡ್ತಾನೆ. ನಾವು ಈ ಮನುಷ್ಯ ಜನ್ಮ ಯಾಕೆ ಸಿಕ್ಕಿದೆ ಅನ್ನುವಂಥ ಒಂದು ಇಂಪಾರ್ಟೆನ್ಸ್ ಏನು ಅಂತ ತಿಳ್ಕೊಂಡಿಲ್ಲ ಅಂತಂದರೆ ನಮಗೆ ಲಾಸ್ ಆಗೋದು. ಇನ್ನೂ ಇಂದ್ರಿಯ ಭೋಗಗಳಲ್ಲೇ ನಾನು ಮುಳುಗಿರಬೇಕು ಅಂತಂದರೆ ಮುಂದಿನ ಜನ್ಮ ನಮಗೆ ಅದನ್ನೇ ಕೊಡ್ತಾನೆ. ಮತ್ತೆ ನಾವು ಪ್ರಾಣಿಗಳ ಜನ್ಮಕ್ಕೆ ಹೋಗಿ ಅಲ್ಲಿ ನಾವು ಇಂದ್ರಿಯಗಳ ಸುಖವನ್ನು ಅನುಭವಿಸ್ಬೋದು. ಆಯಿತಾ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.